ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 10ನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಅಂದ್ರ ಕೋಆರ್ಡಿನೇಟ್ ಜಾಮೆಟ್ರಿ ಅದ್ರೊಳಗ ತ್ರಿಭುಜದ ವಿಸ್ತೀರ್ಣ. ಈಗ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಕಲ್ತ್ರಿ ನೀವು? ದೂರವನ್ನ ಕಂಡುಹಿಡಿಯುವ ಸೂತ್ರ, ಅದಾದ್ಮೇಲೆ ಭಾಗ ಪ್ರಮಾಣ ಸೂತ್ರವನ್ನ ಕಂಡುಹಿಡಿದ್ರಿ. ಇವತ್ತ ತ್ರಿಭುಜದ ವಿಸ್ತೀರ್ಣವನ್ನ ನೋಡೋಣಂತ. ಅದಕ್ಕಿಂತ ಮುಂಚೆ ಆ ಭಾಗ ಪ್ರಮಾಣ ಸೂತ್ರದೊಳಗೆ ಇನ್ನೊಂದು ಪ್ರಾಬ್ಲಮ್ ಉಳಿದಿದೆ, ಅದನ್ನೊಂದು ಮುಗಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣಂತ. ಯಾವ್ದು ಹೇಳ್ರಿ? ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ. ಹೌದಾ? ನಿರ್ದೇಶಾಂಕ ರೇಖಾಗಣಿತ ಅಂತ ಇದೆ. ಹೌದಾ? ಇಲ್ಲಿ ನಾನು ಇವತ್ತು ಅಭ್ಯಾಸ 7.2 ಅಂತ ಇದೆ. ಕರೆಕ್ಟಾ? ಇವಾಗ ನೋಡ್ರಿ, ಫಸ್ಟ್ ಒನ್ ಅಂದು ಕ್ವಶನ್ ಓದ್ತೇನೆ ನೋಡ್ರಿ. ಫೋರ್ತ್ ಒನ್ ಇದೆ. ಫೋರ್ತ್ ಒನ್ ಏನಿದೆ ಅಂದ್ರ -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1, 6 ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ನಿರ್ದೇಶಾಂಕಗಳು ಏನೇನಿದಾವ ನೋಡ್ರಿ. -3 ಇದೆ. ಹೌದಾ? ಅದಾದ್ಮೇಲೆ 10 ಇದೆ. ನೆಕ್ಸ್ಟ್ 6 ಇದೆ. ನೆಕ್ಸ್ಟ್ -8 ಅಂತ ಇದೆ. ಹೌದಾ? -3, 10, 6, -8 ಅಂತ ಇದೆ. ಆಮೇಲೆ ಅವರು ಸೇರಿಸುವ ರೇಖಾಖಂಡವು ಅಂದ್ರೆ ಇಲ್ಲೇ ನಮಗೆ ಏನಾಗಿದೆ ಅಂದ್ರ P(xy) ಅನ್ನ ಕೊಟ್ಟಾರ ಅವರು. P(xy) -1, 6. ಹೌದಾ? ನಾವು ಕಂಡು ಹಿಡಿಬೇಕಾಗಿದ್ದು ಅನುಪಾತಗಳನ್ನ ಕಂಡು ಹಿಡಿಬೇಕು. M1, M2 ಇಸ್ ಕ್ವಶನ್ ಮಾರ್ಕ್. ಹೌದಾ? ಇಲ್ಲಿ ನೀವು ಪ್ರತಿ ಸಲ ಈಗ ಲಾಸ್ಟ್ ಕ್ಲಾಸ್ ಒಳಗೆ ಅಭ್ಯಾಸ ಮಾಡಿದಾಗ ನಿಮಗೇನಾಗಿತ್ತು? 2 ನಿರ್ದೇಶಾಂಕಗಳನ್ನ ಕೊಡ್ತಿದ್ರು, ಆಮೇಲೆ M1, M2 ಕೊಡ್ತಿದ್ರು. ನೀವು P(xy) ಅನ್ನ ಕಂಡು ಹಿಡಿತಿದ್ರಿ. ಬಟ್ ಇಲ್ಲಿ ಏನಾಗಿದೆ? 2 ನಿರ್ದೇಶಾಂಕಗಳನ್ನ ಕೊಟ್ಟಾರು, ಆಮೇಲೆ P(xy) ಕೊಟ್ಟಿದ್ದಾರು. ಬಟ್ M1, M2 ಅಂದ್ರ ಅನುಪಾತಗಳನ್ನ ನಾವ ಕಂಡುಹಿಡಿಬೇಕು. ಹೌದಾ? ಇದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಈಗ ಸೂತ್ರವನ್ನ ಹಾಕೋಣಂತ. P(xy) ಭಾಗ ಪ್ರಮಾಣ ಸೂತ್ರ ಏನಿದೆ? M1(x2) ಪ್ಲಸ್ M2(x1) ಡಿವೈಡೆಡ್ ಬೈ M1 ಪ್ಲಸ್ M2. ಹೌದಾ? M1 ಪ್ಲಸ್ M2, M1y2 ಪ್ಲಸ್ M2y1 ಡಿವೈಡೆಡ್ ಬೈ M1 ಪ್ಲಸ್ M2. M1 ಪ್ಲಸ್ M2 ಇದು ನಮ್ದು ಸೂತ್ರ. ಹೌದಾ? ಈಗ ನೋಡ್ರಿ, ಇಲ್ಲಿ P(xy) ಅಂದ್ರಂತೂ ನಿಮಗ್ ಗೊತ್ತಿದೆ. -1, 6. -1, 6 ಅಂತ ಇದೆ. ಹೌದಾ? ಅದಾದ್ಮೇಲೆ ಇಲ್ಲಿ ನೋಡ್ರಿ, x1, y1. ಹೌದಾ? x2, y2. ಕರೆಕ್ಟಾ? x1, y1. ಇಲ್ಲಿ ನೋಡ್ರಿ, M1, x1 x2 ಅಂದ್ರೆ ಎಷ್ಟಿದೆ ನೋಡ್ರಿ? ಇಲ್ಲಿ 6 ಇದೆ. ಹೌದಾ? ಪ್ಲಸ್ M2, x1 ಅಂದ್ರೆ ಏನಿದೆ? ಇಲ್ಲಿ -3 ಇದೆ. -3 ಡಿವೈಡೆಡ್ ಬೈ M1, M2 ಅಂದ್ರ ಗೊತ್ತಿಲ್ಲ. M1 ಪ್ಲಸ್ M2. ಇಲ್ಲೇ M1 ಅಂದ್ರ ಆಸ್ ಇಟ್ ಈಸ್. y2 ಅಂದ್ರೆ ಏನಿದೆ ನೋಡ್ರಿ? ಇಲ್ಲಿ -8 ಇದೆ. ಕರೆಕ್ಟಾ? -8 ಪ್ಲಸ್ M2 ಆಸ್ ಇಟ್ ಈಸ್. y1 ಅಂದ್ರೆ ಏನಿದೆ? ಇಲ್ಲಿ 10 ಇದೆ. ಹೌದಾ? 10 ಡಿವೈಡೆಡ್ ಬೈ M1 ಪ್ಲಸ್ M2. ಈ ರೀತಿ ಬರ್ದಿವಿ ನಾವು. ಹೌದಾ? ಇವಾಗ ನೋಡ್ರಿ, ನಾನು ಸ್ವಲ್ಪ ಇದನ್ನ ರಬ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ನಾನೀಗ ಏನ್ ಮಾಡ್ತೇನಿ? ಈಗ ಇದು x ಮತ್ತ ಇದು y ಅಂದಂಗ, ಇದು ಕೂಡ ನಮಗ್ ಹೋಲ್, ಇದು x ಅಂದಂಗ, ಇದು y ಅಂದಂಗಿದೆ. ಹೌದಾ? ಈಗ ನನಗ ಈ ನಿರ್ದೇಶಕ ಸಂಬಂಧಪಟ್ಟಿರೋದು ಇದಕ್ಕಷ್ಟ. ಹೌದಾ? ಅದಾದ್ಮೇಲೆ ಈ ಪಾಯಿಂಟ್ ಸಂಬಂಧಪಟ್ಟಿರೋದು ಇದಕ್ಕ. ನಾವೀಗ x ತಗೋಬಹುದು ಅಥವಾ y ಆದ್ರೂ ತಗೋಬಹುದು. ಯಾವ್ದಾದ್ರು ಒಂದು ತಗೊಂಡು ನಾವು M1, M2 ಅನ್ನ ಕಂಡುಹಿಡಿಬಹುದು. ಹೌದಾ? ಈಗ ನೋಡ್ರಿ, ಇಲ್ಲಿ -1 ತಗೊಂಡೆ ಅಂದ್ರೆ ಇದನ್ನ ತಗೋಬೇಕು, ಅಥವಾ ನೀವು 6 ತಗೊಂಡ್ರಿ ಅಂದ್ರೆ ಇದನ್ನ ತಗೋಬೇಕು. ಹೌದಾ? ನಾ ಒಂದ್ಸಲ ಬೇಕಾದ್ರೆ ಇದನ್ನು ಮಾಡಿ ತೋರಿಸ್ತೇನೆ, ಅದನ್ನು ಮಾಡಿ ತೋರಿಸ್ತೇನೆ ಅಂತ. ಫಸ್ಟ್ ನಾ ಈಗ ಏನ್ ಮಾಡ್ತೇನೆ? -1 ಅನ್ನ ತಗೋತೇನೆ. -1 =
6m1 ಹೌದಾ 6 ಇಂಟು m1 6m1 ಪ್ಲಸ್ ಇಂಟು ಮೈನಸ್ 3m2 ಹೌದಾ -3m2 ಡಿವೈಡೆಡ್ ಬೈ m1 ಪ್ಲಸ್ m2 m1 ಪ್ಲಸ್ m2 ಅಂತ ಇದೆ ಹೌದಾ m1 ಪ್ಲಸ್ m2 ಇವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಈ ರೀತಿ ಇತ್ತಂದ್ರ ಇದನ್ನ ಓರೆ ಗುಣಾಕಾರವನ್ನ ಮಾಡ್ಬೇಕು ಈ m1 m2 ಅನ್ನ ಈ ಸೈಡ್ ಕಳ್ಸೋಣಂತ ಹೌದಾ ಏನ್ ಬರ್ತೈತ್ ನೋಡ್ರಿ -1 ಇಂಟು m1 ಪ್ಲಸ್ m2 ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 6m1 -3m2 6m1 -3m2 ಅಂತ ಇದೆ ಸೊ ಈಗ -1 ಅನ್ನ ಒಳಗ್ ಹಾಕ್ರಿ ನೀವು 1 ರಿಂದ ನೀವು ಯಾವ್ದಕ್ಕಾದ್ರೂ ಗುಣಿಸ್ರಿ ಅದು ನಿಮ್ಗೆ ಏನೋ ಡಿಫ್ರೆನ್ಸ್ ಅಂತೂ ಆಗುದಿಲ್ಲ ಯಾಕಂದ್ರೆ ಅದು 1 ಗುಣಾಕಾರದ ಅನನ್ಯತಾಂಶ ಹೌದಾ ಈಗ ನೋಡ್ರಿ -m1 ಪ್ಲಸ್ -m2 ಆಗುತ್ತೆ ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ -m2 ಇಸ್ ಈಕ್ವಲ್ ಟು 6m1 3m2 ಅಂತ ಆಗುತ್ತ ಹೌದಾ ಈಗ ನಾ ಏನ್ ಮಾಡ್ತೇನಂದ್ರ ಈ m2 ನ ಈ ಕಡೆ ಕಳಿಸ್ತೇನೆ ಹೌದಾ ಈ m1 ನ ಈ ಕಡೆ ಕಳಿಸ್ತೇನೆ ಹೌದಾ ಇಲ್ಲಿ ನೋಡ್ರಿ -3m2 ಈ ಕಡೆ ಬಂತಂದ್ರ +3m2 -m2 ಹೌದಾ 6m1 ಆಲ್ರೆಡಿ ಇಲ್ಲೇ ಇದೆ ಹೌದಾ ಈ -m1 ನ ಈ ಕಡೆ ಕಳಿಸೋಣ +m1 ಅಂತ ಆಗತ್ತ ಹೌದಾ ಈಗ ನೋಡ್ರಿ ಇಲ್ಲೇ 3m2 ಒಳಗ 1m2 ಕಳೆದ್ರೆ ಎಷ್ಟಾಯ್ತು 2m2 ಹೌದಾ ಇಸ್ ಈಕ್ವಲ್ ಟು 6 + 1m1 ಇಸ್ 7m1 ಅಂತ ಆಯ್ತು ಇವಾಗ ನೋಡ್ರಿ 2m2 ಹೌದಾ ನಾ ಇದನ್ನ ಯಾವ ರೀತಿ ಬರಿತೇನಂದ್ರ 2 ಇಲ್ಲೇ ಇರ್ಲಿ ಈ 7 ಅನ್ನ ಈ ಕಡೆ ತಗೊಂಡ್ಬರೋಣ ಹೌದಾ 2 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು m1 ಆಸ್ ಇಟ್ ಈಸ್ ಅಲ್ಲೇ ಇರ್ಲಿ ಈ m2 ನನ್ನ ನಾವು ಈ ಕಡೆ ತಗೊಂಡ್ಬರೋಣ m2 ಅರ್ಥ ಆಯ್ತಾ ಇದು ನಮ್ದೀಗ m1 m2 ಅನುಪಾತಗಳು ಅಂತಂದ್ರ ಅನುಪಾತಗಳು ಅಂದ್ರು ಒಂದೇ ಅದನ್ನ ನಾವು ಭಾಗಾಕಾರ ವಿಧಾನದೊಳಗ್ ಬರೆದ್ರು ಒಂದೇ ಸೊ ಇದನ್ನ ಯಾವ ರೀತಿ ಬರಿಬಹುದು ನೋಡ್ರಿ m1 is to m2 is equal to 2 is to 7 ಅಥವಾ 2:7 ಅಂತ ಬರೀಬಹುದು ಹೌದಾ ಈಗ ನೋಡ್ರಿ ಅಂದ್ರ m1 ಅಂದ್ರ 2 m2 ಅಂದ್ರ 7 ಈ ರೀತಿ ನಾವು ನಿರ್ದೇಶಾಂಕಗಳ ಅನುಪಾತಗಳನ್ನ ಕೊಟ್ಟಾಗೂ ಸಹಿತ ಈ ರೀತಿ ಮಾಡ್ಬೇಕು ಅರ್ಥ ಆಯ್ತಾ ಇದೊಂದು ಲಾಸ್ಟ್ ಪ್ರಾಬ್ಲಮ್ ಉಳಿದಿತ್ತು ನಿಮ್ದು ಹೌದಾ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಬರುದೇ ನಮಗೇನಂದ್ರ ತ್ರಿಭುಜದ ವಿಸ್ತೀರ್ಣ ಏರಿಯಾ ಆಫ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣಗಳು ಅಥವಾ ವಿಸ್ತೀರ್ಣ ಈಗ ನಾವು ಹಂಗ ನಾರ್ಮಲ್ ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಏನೋ ಒಂದ್ ಟ್ರಯಾಂಗಲ್ ಕೊಟ್ರು ನಾವ್ ಅದರದೊಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕಂದ್ರ ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರ ಏನಂದ್ರ 1/2 ಪಾದ ಇಂಟು ಎತ್ತರ ಅಥವಾ BH ಪಾದ ಇಂಟು ಬೇಸ್ ಇಂಟು ಹೈಟ್ ಹೌದಾ ಪಾದ ಇಂಟು ಎತ್ತರ ಅಂತ ನಾವು ಕಂಡು ಹಿಡಿತೇವಿ ಯಾವಾಗಿದ್ ಹೇಳ್ರಿ ನಮಗ್ ಏನಾಗಿರ್ತೈತಂದ್ರ ಫಾರ್ ಎಕ್ಸಾಂಪಲ್ ಇದೊಂದು 2 ಸೆಂಟಿಮೀಟರ್ ಹೈಟ್ ಕೊಟ್ಟಿರ್ತಾರು ಹೌದಾ ಆಮೇಲೆ ಇಲ್ಲಿ ಬೇಸ್ ಅನ್ನೋದು ಎಷ್ಟಾಗಿರ್ತೈತಿ ನಮಗ್ ಇಲ್ಲೇ ಒಂದ್ 5 ಸೆಂಟಿಮೀಟರ್ ಅಂತ ಇರ್ತೈತಿ ಅವಾಗ ನಾವು ಈಸಿಲಿ ಮಾಡಬಹುದು ಬಟ್ ನಿರ್ದೇಶಾಂಕ ರೇಖಾಗಣಿತ ಅಂತಂದ್ರ ಯಾವ ರೀತಿ ಇರ್ತೈತಂದ್ರ ಸೊ ಇದು ಒಂದು ತ್ರಿಭುಜ ನಮಗ ಕರೆಕ್ಟಾ ಇದೊಂದು ತ್ರಿಭುಜ ಇಲ್ಲಿ ABC ಅಂತ ಕೊಟ್ಟೆ ನಾನು ಹೌದಾ ಇಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಂದ್ರ ನಮಗ ನಿರ್ದೇಶಾಂಕಗಳು ಬರ್ತಾವು ಆ ನಿರ್ದೇಶಾಂಕಗಳಿಂದ ನಾವು ತ್ರಿಭುಜದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ನಮಗ ಗೊತ್ತಾಗ್ಬೇಕು ಅಂದ್ರೆ ಇದು ನಿರ್ದೇಶಾಂಕಗಳಂದ್ರೆ ನಿಮಗ್ ಗ್ರಾಫ್ ಒಳಗ್ ಬರ್ತೈತಿ ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ನಮಗ್ ಗ್ರಾಫ್ ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಹೌದಾ ಸೊ ಈಗ ಏನಾಗತ್ತಂದ್ರೆ ಇಲ್ಲಿ ನಾನು ಏನ್ ಬರಿತೇನೆ x1 y1 ಅಂತ ಬರಿತೇನೆ ಯಾಕಂದ್ರೆ ಇಲ್ಲಿ ನಿರ್ದೇಶಾಂಕಗಳು ಬರ್ತಾವು b ಆಫ್ x2 y2 ನೆಕ್ಸ್ಟ್ c ಆಫ್ x3 y3 ಈ ರೀತಿ ನಿರ್ದೇಶಾಂಕಗಳು ಬಂದಾಗ ನಾವೀಗ ನಾರ್ಮಲ್ 1/2 BH ಅನ್ನುವಂತ ಒಂದು ಸೂತ್ರವನ್ನ ಹಾಕಿದ್ರೆ ಇದು ನಮಗ ಬರುದಿಲ್ಲ ಹೌದಾ
ಆವಾಗ ನಮಗೆ ಇದಕ್ಕಾಗಿನ ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿಗೆ ಅಂತಾನೆ ಒಂದು ಸೂತ್ರ ಇದೆ. ಅದು ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡೋಣಂತ. ಹೌದಾ? ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಹೌದಾ, ಇಲ್ಲಿ ಬರೀತೇನೆ ನೋಡ್ರಿ, ಬರೀತೇನೆ ಸ್ವಲ್ಪ ಕೇರ್ಫುಲ್ ಆಗಿ, ಯಾಕಂದ್ರೆ ಇದು ಫಾರ್ಮುಲಾ ಬಹಳ ಲಾಂಗ್ ಇದೆ. ಹೌದಾ? ನಿಮಗ ಭಯಪಟ್ಟು ಹಾಕಿದ್ರೆ ನೆನ್ಪಿಟ್ಕೊಳಕ್ ಆಗುದಿಲ್ಲ. ಸೊ ನಾನು ಯಾವ ರೀತಿ ಬರಿತೇನೆ ಆ ಟೆಕ್ನಿಕ್ ಒಳಗೆ ನೀವು ಬರಿದ್ರಿ ಅಂದ್ರೆ ಈಸಿಲಿ ನೀವು ಬರಿಬಹುದು. ಸೊ ನಾ ಯಾವ ರೀತಿ ಬರಿತೇನೆ ನೋಡ್ರಿ, x1, ಹೌದಾ, ಅದಾದ್ಮೇಲೆ ಒಂದು ಬ್ರಾಕೆಟ್ ಹಾಕಿ 1 ಆದ್ಮೇಲೆ 2 3 ಅನ್ನ y2 ಬರಿಬೇಕು. ಹೌದಾ? y2 ಮೈನಸ್ y3 ಅಂತ ಬರಿಬೇಕು. ಹೌದಾ? ನೆಕ್ಸ್ಟ್ ಪ್ಲಸ್ x2 ಆದ್ಮೇಲೆ 2 ಆದ್ಮೇಲೆ ಯಾವ ಸಂಖ್ಯೆ ಬರ್ತೈತಿ ಹೇಳ್ರಿ, 3 ಬರ್ತೈತಿ, y3. ಹೌದಾ? ನಿಮಗಿಲ್ಲೇ ಒಂದ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಈಗ ನೀವು ABC ಅನ್ನೋರು ಒಂದು 3 ಜನ ಫ್ರೆಂಡ್ಸ್ ಸೇರಿ ಒಂದು ಬಾಲ್ ಆಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಅದು ಯಾವ ಶೇಪ್ ಒಳಗ್ ನಿಂತಿರಿ, ಇಲ್ಲೊಬ್ರು 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 ಅಂತ ನಿಂತಿರಿ. ಹೌದಾ? ಈಗ ಫಸ್ಟ್ ಒನ್ ಎ ಇದ್ದವರು ಅಂದ್ರೆ 1 ಅಂತ ತಿಳ್ಕೊರಿ ಇದು. ಹೌದಾ? ಇದು 1 ಇದ್ದವರು ಎಲ್ಲಿ ಹೋಗಿತಾರ ಹೇಳ್ರಿ, ಬಾಲು 2 ಹೋಗಿತಾರ. ಹೌದಾ? 2 ಆದ್ಮೇಲೆ ಇಲ್ಲಿ 3 ಹೋಗಿತಾರ. ಹೌದಾ? 3 ಆದ್ಮೇಲೆ ಎಲ್ಲೆಲ್ಲೋ ಬಾಲ್ ಹೋಗುದಿಲ್ಲ, ಅದು ನೆಕ್ಸ್ಟ್ ಉಲ್ಟಾ ಎಲ್ಲಿಗ್ ಬರ್ತೈತಿ ನಮಗ, ಇಲ್ಲೇನ ಬರ್ತೈತಿ. ಅಂದ್ರ 1 2 3 ಆದ್ಮೇಲೆ 3 ಆದ್ಮೇಲೆ ನಮಗ್ ನೆಕ್ಸ್ಟ್ ಏನ್ ಬರ್ತೈತಿ, 1 ಬರ್ತೈತಲ್ಲ, ಹಂಗ ಒಂಥರ ಸರ್ಕಲ್ ಇದ್ದಂಗ ಅದ. ಹೌದಾ? ಈಗ 1 2 3 ಆದ್ಮೇಲೆ 3 ಇಲ್ಲೇ ಎಲ್ಲಿ ಬಂತು, 1 ಬಂತು. 1 ಇದ್ದವ್ರು ಮತ್ತೆ ಎಲ್ಲಿ ಉಲ್ಟಾ 3 ಹೋಗಿಯೋದಿಲ್ಲ, ಅವ್ರ ಬಾಲ್ ಮತ್ ಇಲ್ಲಿಗೆ 2 ಹೋಗಿತಾರ. 2 ಇದ್ದವ್ರು 3 ಇದ್ದವ್ರು ಮತ್ ಅಗೇನ್ ಇಲ್ಲೇ 1ಗೆ ನಾವು ಹೋಗಿರ್ಬೇಕು. ಅದೇ ರೀತಿ ಇಲ್ಲಿ ನೋಡ್ರಿ, 1 2 3 ಆದ್ಮೇಲೆ 2 ಆದ್ಮೇಲೆ ಏನ್ ಬರ್ತೈತಿ, 3 ಆದ್ಮೇಲೆ ಇನ್ನೊಂದು ಏನ್ ಬರ್ತೈತಿ, ನೆಕ್ಸ್ಟ್ ಮೈನಸ್ y1 ಅಂತ ಬರ್ತೈತಿ. ಹೌದಾ? ನೆಕ್ಸ್ಟ್ ಇಲ್ಲಿ x2 ಬರ್ದಿದೀವಿ ಅಂದ್ಮೇಲೆ ಇಲ್ಲಿ 3 ಬರ್ದಿವಿ. ಹೌದಾ? 3 ಆದ್ಮೇಲೆ ಏನ್ ಬರ್ಬೇಕು ನಮ್ಗೆ, ಇಲ್ಲಿ 1 ಬರ್ಬೇಕಲ್ಲ. ಸೊ y1 ಮೈನಸ್ y2 ಇದು ನಮ್ದು ತ್ರಿಭುಜವನ್ನ ಕಂಡು ಹಿಡಿಯುವಂತ ಸೂತ್ರ. ವೆರಿ 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 ಇಂಪಾರ್ಟೆಂಟ್. ಇಲ್ಲಿ ನೀವು ಸೂತ್ರ ಬರೀಲಿಕ್ಕಿನ ಕನ್ಫ್ಯೂಸ್ ಆಗ್ತೈತಿ. ನಾ ಹೇಳಿರುವಂತ ಟೆಕ್ನಿಕ್ ಅನ್ನ ಬಳಸಿದ್ರ ನೀವು ಭಯಪಟ್ಟು ಹಾಕುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ನೋಡ್ರಿ, ಇಲ್ಲಿ 1/2 ಅಂತೂ ಬರೀತೀರಿ. ಹೌದಾ? ಫಸ್ಟ್ ನಾವು x1 ಅನ್ನ ತಗೋಬೇಕು, ಅದ್ರದ್ದು 2 3 ಅನ್ನ y ತಗೋಬೇಕು. ಅಂದ್ರ x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 2 3 1, ಅದಾದ್ಮೇಲೆ 3 1 2 ಅಂತ ತಗೋಬೇಕು. ಈ ರೀತಿ ನಾವು ಈ ಟೆಕ್ನಿಕ್ ಅನ್ನ ಬಳಸಿ ಬರ್ದಿವಿ ಅಂದ್ರೆ ಫಾರ್ಮುಲಾ ಅಂತೂ ಎಲ್ಲಿ ತಪ್ಪಲಿಕ್ಕೆ ಚಾನ್ಸ್ ಇಲ್ಲ. ಅದಾದ್ಮೇಲೆ ಅವ್ರು ಕೊಟ್ಟಿರುವಂತಹ ನಿರ್ದೇಶಾಂಕಗಳನ್ನ ಇದ್ರೊಳಗ ಫಿಲ್ ಮಾಡಿ ನಾವು ವ್ಯಾಲ್ಯೂ ಅನ್ನ ಕಂಡು ಹಿಡಿಬಹುದು ಈಸಿಯಾಗಿ. ಅರ್ಥ ಆಯ್ತು? ಇದು ತ್ರಿಭುಜದ ವಿಸ್ತೀರ್ಣವನ್ನ, ಒಂದು ನಿರ್ದೇಶಾಂಕಗಳ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ನಮ್ಗಿದು. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅದೇ ರೀತಿ ನಿಮ್ಗೆ ಇಲ್ಲಿ ತೋರಿಸ್ತೇನೆ ಒಂದ. ಅದಷ್ಟು ನನಗೆ ಪ್ರಾಪರ್ ಆಗಿ ಬರ್ಲಿಲ್ಲ ಸಿಮ್ಯುಲೇಷನ್. ಹೌದಾ? ಇಲ್ಲಿ ನೋಡ್ರಿ, ಕರೆಕ್ಟಾ? ಇಲ್ಲೇ ಇದು ಒರಿಜಿನದಿಂದ ಅವರು ಇವನ್ನೆಲ್ಲ ಹೌದಾ? ಇಲ್ಲಿ ನೋಡ್ರಿ, ಇದು ನಾ ಹೇಳಿದ್ನಲ್ಲ, ಇಲ್ಲಿ x1 y1 ಇಲ್ಲಿ ಬಿ ಪಾಯಿಂಟ್ ತಗೊಂಡಾರ ಅವರು, x2 y2 ಅದಾದ್ಮೇಲೆ ಇಲ್ಲಿ x3 y3 ಅಂತ ಇದಾವ. ಹೌದಾ? ಇವಕ್ಕೂ ನಮಗೆ ಏನ್ ಮಾಡ್ಬೇಕು, ನಿರ್ದೇಶಾಂಕಗಳನ್ನ ನಾನು ಕಂಡುಹಿಡಿಬೇಕು. ಹೌದಾ? ಈ ರೀತಿನೂ ಚೇಂಜ್ ಮಾಡಬಹುದು. ಹೌದಾ? ಇದನ್ನ ಚೇಂಜ್ ಮಾಡಲಿ, ಯಾಕಂದ್ರೆ ಇದು ಒರಿಜಿನ್ ಅಂದ್ರ ಮೂಲ ಬಿಂದುವಿನಿಂದ ಅವರು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಾ ಇದಾರ. ಹೌದಾ? ನೋಡ್ರಿ. ಹೌದಾ? ನೆಕ್ಸ್ಟ್ ಏರಿಯಾ ಆಫ್ ABE ಅಂದ್ರೆ ಇದ್ರದಷ್ಟೇ ಅವರು ಹಾಫ್ x1 y1 ಅಂತ ಆಯ್ತು. ನೆಕ್ಸ್ಟ್ ಇದ್ರದ್ದು ಈ ಕಡೆ ಆಯ್ತು, ತ್ರಾಪಿಜ್ಯ ಆಯ್ತು. ಇದು ನಿಮ್ಮ ಸಿಲೆಬಸ್ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಇದು ಸ್ವಲ್ಪ ರಿಲೇಟೆಡ್ ಇದ್ದದಕ್ಕೆ ನಾನು ನಿಮಗ ತೋರಿಸ್ತಾ ಇದ್ದೇನೆ. ಹೌದಾ? ನೋಡ್ರಿ, x1 y1 x1 y2. ಹೌದಾ? ಇಲ್ಲೇ ಹಾಫ್ x2 y1 ಆಮೇಲೆ x1
y2 ಅಂತ ಇದೆ. ಹೌದಾ, ಇವನ್ನೆಲ್ಲ ನೀವು ಅಷ್ಟೆಲ್ಲ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಂತನೂ ಇಷ್ಟು ನೀಟಾಗಿ ನಾ ಹೇಳಿದ್ನಲ್ಲ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನೀವು ಈ ತ್ರಿಭುಜದ ವಿಸ್ತೀರ್ಣವನ್ನ ರಚನೆ ಮಾಡಿ ಬರದ್ರಿ ಅಂದ್ರ ನೀವು ಈಸಿಲಿ ಆ ಫಾರ್ಮುಲಾವನ್ನ ನೆನ್ಪಿಟ್ಕೋಬಹುದು. ಹೌದಾ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅನ್ನು ನೋಡೋಣಂತ. ಅಭ್ಯಾಸ 7.3. ಅಭ್ಯಾಸ 7.3 ಅಥವಾ ಎಕ್ಸರ್ಸೈಸ್ 7.3 ಅಂತ ಇದೆ. ಫಸ್ಟ್ ಒಂದು ನೋಡ್ರಿ. ಫಸ್ಟ್, ಶೃಂಗಗಳು ಈ ಕೆಳಗಿನಂತಿರುವ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡು ಹಿಡಿಯಿರಿ. ಹೌದಾ, ಫಸ್ಟ್ ಒಂದು ಕ್ವಶನ್ ಏನಿದೆ ಅಂತ ನೋಡೋಣಂತ. ಹೌದಾ, ಫಸ್ಟ್ ಒಂದು ಕ್ವಶನ್ ಏನಿದೆ? 2 3. ಹೌದಾ, 2 3 ಆಮೇಲೆ -1 0. ಹೌದಾ, ಅದಾದ್ಮೇಲೆ 2 -4. ಈ ಪ್ರಾಬ್ಲಮ್ಸ್ ಗಳು ನಿಮಗ ಸೂತ್ರವನ್ನ ನೋಡಿ ಇದನ್ನ ಹಾಕಿದಾಗ ಲೆಕ್ಕಗಳು ಭಾರಿ ಸಿಂಪಲ್ ಅದಾವು, ಈಸಿಲಿ ಮಾಡಬಹುದು ಅಂತ ಅನಿಸ್ತದೆ. ಬಟ್ ಎಕ್ಸಾಮ್ ಒಳಗ ಬಹಳ ಕನ್ಫ್ಯೂಸ್ ಆಗ್ತದೆ. ನಿಮಗ ನಿರ್ದೇಶಾಂಕಗಳನ್ನ ಯಾವ ರೀತಿ ಹಾಕ್ಬೇಕು ಅಥವಾ ಏನೋ ಹಾಕಕ್ಕೋ ಏನೋ ಹಾಕಿ ಕನ್ಫ್ಯೂಸ್ ಆಗುವಂತ ಚಾನ್ಸು ಬಹಳ ಇರ್ತೈತಿ. ಹೌದಾ, ನೀಟಾಗಿ ಸ್ವಲ್ಪ ಕಾಮ್ ಆಗಿ ಮಾಡ್ಬೇಕು ಲೆಕ್ಕವನ್ನ. ಹೌದಾ, x1 y1. ಹೌದಾ, x2 y2 x3 y3 ಅಂತ ಗುರುತಿಸ್ಕೊರಿ. ಅಂದ್ರ ನಿಮಗ ಫಾರ್ಮುಲಾ ಒಳಗ್ ಹಾಕಾಕ ಈಸಿ ಆಗ್ತೈತಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ತ್ರಿಭುಜದ ವಿಸ್ತೀರ್ಣ ನಾನು ಎ ಅಂತ ಅಷ್ಟ ತಗೋತೇನೆ ನೋಡ್ರಿ ಇದನ್ನ. ಈಗ ನೋಡ್ರಿ 1/2 ಫಾರ್ಮುಲಾ ಏನೈತಿ ಸ್ವಲ್ಪ ಹೇಳ್ರಿ ನೋಡೋಣ. ಫಸ್ಟ್ x1. ಹೌದಾ, x1 ಆದ್ಮೇಲೆ 2 3 y ಬರ್ಬೇಕು ನಮಗ. ಹೌದಾ, y2 y3. ಹೌದಾ, ಪ್ಲಸ್ ಇಲ್ಲಿ x1 ಆದ್ಮೇಲೆ ಏನ್ ಬರಿಬೇಕು ನಾನು ಇಲ್ಲಿ? x2 ಅನ್ನ ಬರಿಬೇಕು. 2 ಆದ್ಮೇಲೆ y3 1 ಅಂತ ಬರ್ಬೇಕು, ಅವು y ಬರ್ಬೇಕು. y3 y1. ಹೌದಾ, ನೆಕ್ಸ್ಟ್ ಪ್ಲಸ್ ಇಲ್ಲಿ x3 ತಗೊಂಡೇವಿ, x2 ತಗೊಂಡೇವಿ ಆದ್ಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ ಹೇಳ್ರಿ? x3. 3 ಆದ್ಮೇಲೆ ಏನ್ ಬರ್ತೈತಿ ಹೇಳ್ರಿ? 3 ಆದ್ಮೇಲೆ ಅಗೇನ್ ನಮಗ್ ಏನ್ ಬರ್ತೈತಿ? 1 ಬರ್ತೈತಿ. y1 y2. y1 y2. ಇದಿಷ್ಟು ನಮ್ದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ಇದ್ರೊಳಗ ನಾವು ಈ ನಿರ್ದೇಶಾಂಕಗಳನ್ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಆಯ್ತು. ಸೊ ನೋಡ್ರಿ 1/2. ಹೌದಾ, x1 ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ? 2 ಇದೆ. ಹೌದಾ, ನೆಕ್ಸ್ಟ್ y2 ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ? 0 ಮೈನಸ್ y3 ಅಂದ್ರೆ ಏನಿದೆ? ಮತ್ತೊಂದು ಮೈನಸ್ ಇರೋದ್ರಿಂದ ನಾವು ಬ್ರಾಕೆಟ್ ಹಾಕಿದ್ರ ತಪ್ಪುವಂತಹ ಚಾನ್ಸು ಇರುವುದಿಲ್ಲ. ನೆಕ್ಸ್ಟ್ ಪ್ಲಸ್ x2 ಅಂದ್ರೆ ಏನಿದೆ ನೋಡ್ರಿ ಇಲ್ಲಿ? -1 ಅಂತ ಇದೆ. ಹೌದಾ, ನೆಕ್ಸ್ಟ್ y3 ಅಂದ್ರೆ ಏನಿದೆ? -4 ಮೈನಸ್ y1 ಅಂದ್ರೆ ಏನಿದೆ ಇಲ್ಲಿ? 3 ಇದೆ. ನೆಕ್ಸ್ಟ್ ಪ್ಲಸ್ x3 ಅಂದ್ರೆ ಏನಿದೆ? 2 ಇದೆ. ಅದಾದ್ಮೇಲೆ y1 ಅಂದ್ರೆ ಏನಿದೆ? 3 ಮೈನಸ್ y2 ಅಂದ್ರೆ ಏನಿದೆ? 0 ಇದೆ. ಹೌದಾ, ಈ ರೀತಿ ನಮಗ ವ್ಯಾಲ್ಯೂಗಳನ್ನ ನೀಟಾಗಿ ಹಾಕಿದ್ವಿ. ಈಗ ಸಿಂಪ್ಲಿಫೈ ಮಾಡ್ಬೇಕು. 1/2 2 0 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಹೌದಾ, ಪ್ಲಸ್ 4 ಪ್ಲಸ್ ಇಂಟು ಮೈನಸ್ -1. ಅದಾದ್ಮೇಲೆ -4 -3 ಸಜಾತಿಯ ಚಿಹ್ನೆಗಳದವು, ಅವನ್ನ ಕೂಡಿಸ್ಬೇಕು, ಅದೇ ಚಿಹ್ನೆಯನ್ನ ಇಡಬೇಕು. 4 + 3 ಎಷ್ಟಾಯ್ತು? 7. ಅದು +7 ಸಾರಿ -7 ಆಯ್ತು. -7 ಅಂತ ಆಯ್ತು. ನೆಕ್ಸ್ಟ್ +2 3 - 0. 3 ಮೈನಸ್ ಅಂದ್ರ 3 ಒಳಗ 0 ಅನ್ನ ಕಳೆದಿವಿ ಅಂದ್ರೆ ನಾವು 3 ಬರ್ತೈತಿ. ನೆಕ್ಸ್ಟ್ 1/2 2 0 + 4 ಮಾಡಿದ್ರೆ ಎಷ್ಟು ಬರ್ತೈತಿ? 4 ಬರ್ತೈತಿ. ಮೈನಸ್ ಇಂಟು ಮೈನಸ್ +7. ಹೌದಾ, ಪ್ಲಸ್ 2 3 6. ಹೌದಾ, ಕರೆಕ್ಟಾ? ಇದು ಈಕ್ವಲ್ ಟು 1/2. ಹೌದಾ, ಇಲ್ಲಿ ನೋಡ್ರಿ 2 4 8 ಪ್ಲಸ್ 7 ಪ್ಲಸ್ 6 ಎಷ್ಟಾಗತ್ ನೋಡ್ರಿ ಇದು ಆನ್ಸರು? 1/2. 8 + 7 ಎಷ್ಟಾಗತ್ತ?
8 8 2 10 15 15 6 ಇಂಟು 21 ಹೌದಾ. ಈಗ ಏನಾಯ್ತು ನಮ್ಗೆ ಟೋಟಲ್ ಆನ್ಸರ್ 21 ಡಿವೈಡೆಡ್ ಬೈ 2 ಅಂತ ಬಂತು. ಇದು ಕಡ್ತಾ ಹೊಡ್ಯಾಕ್ ಬಂದ್ರ ಮಾಡ್ಬೋದು, ಇಲ್ಲ ಅಂದ್ರ ನೀವು ಈಗ ಅದು ಪಾಯಿಂಟ್ ಒಳಗೆ ಇಡುದು ಬೇಡ ಹೌದಾ. ಜಸ್ಟ್ ನೀವು 21 ಡಿವೈಡೆಡ್ ಬೈ 2 ಅಂತ ಆಯ್ತು. ಅಂದ್ರ ಈ ನಿರ್ದೇಶಾಂಕಗಳನ್ನ ಕೊಟ್ಟಾಗ ಇಷ್ಟೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಮ್ಗ ತ್ರಿಭುಜದ ವಿಸ್ತೀರ್ಣ ಅನ್ನೋದು ಎಷ್ಟು ಬಂತ ಹೇಳ್ರಿ, 21 ಡಿವೈಡೆಡ್ ಬೈ 2 ಮಾನಗಳು ಅಂತ ನಾವು ಇದನ್ನ ಗುರ್ತಿಸ್ಬೇಕು. ಇಲ್ಲ ಸೆಂಟಿಮೀಟರ್ ಸ್ಕ್ವೇರ್ ಅದು ಅಂತಲ್ಲ, ನೀವು ಯೂನಿಟ್ಸ್ ಅಂತಾರ ಬರಿಬಹುದು, ಇದನ್ನ ಮಾನಗಳು ಅಂತ ಬರಿಬೇಕು. 21 ಡಿವೈಡೆಡ್ ಬೈ 2 ಮಾನಗಳು, ಇದನ್ನ ಬರಿಲೇಬೇಕು. ಕರೆಕ್ಟಾ? ಇದು ಮಾನಗಳು ಅಂತ ನಾವು ಬರಿಬೇಕು. ಚದರ್ಮಾನಗಳು ಹೌದಾ, ಚದರ್ಮಾನಗಳು ಅಥವಾ ಮಾನಗಳು ಅಂತ ಬರೆದ್ರು ಓಕೆ. ಇದಿಷ್ಟು ನಿಮ್ದು ಏನಿದು ನಿರ್ದೇಶಾಂಕ ರೇಖಾಗಣಿತವನ್ನ ಈ ರೀತಿಯಾಗಿ ಫಾರ್ಮುಲಾ ಹಾಕಿ ಆ ವ್ಯಾಲ್ಯೂಗಳನ್ನ ಫಿಲ್ ಮಾಡಿ ಈ ರೀತಿ ಸಿಂಪ್ಲಿಫೈ ಮಾಡಬೇಕು. ಇದು ನಿಮ್ದು ತ್ರಿಭುಜದ ವಿಸ್ತೀರ್ಣ. ಇನ್ನು ಇದನ್ನ ಕಂಟಿನ್ಯೂ ಮಾಡೋಣಂತ. ಅದಕ್ಕಿಂತ ಮುಂಚೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನಂತ. ಅದಾದ್ಮೇಲೆ ಸರ್ ಇವತ್ತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇಲ್ಲ, ಯಾಕಂದ್ರೆ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅದಾವ. ಅಂದ್ರ ಕ್ವಶನ್ ನಾ ಹೇಳ್ತೇನೆ, ನೀವು ಆನ್ಸರ್ ಅನ್ನ ಬರಿತಾ ಹೋಗ್ತಾ ಇರ್ಬೇಕು ಹೌದಾ. ಜಸ್ಟ್ ಬರ್ಲಿಲ್ಲ ಅಂದ್ರೆ ನಾನೀಗ ಅದನ್ನ ಸಿಂಪ್ಲಿಫೈ ಮಾಡಿ ತೋರಿಸ್ತೇನೆ ನಿಮಗೆ ಹೌದಾ. ಯಾಕಂದ್ರೆ ಇದ್ರ ಮೇಲೆ ಅಷ್ಟು ಮಲ್ಟಿಪಲ್ ಚಾಯ್ಸ್ ಬರ್ದೇ ಇರೋ ಕಾರಣಕ್ಕೆ ನಾನು ಹೌದಾ. ಇಲ್ಲಿ ನೋಡ್ರಿ, ವಿದ್ಯಾಶಕ್ತಿಯ ಗಣಿತದ ರಸಪ್ರಶ್ನೆಗಳು, ಗಣಿತದ ರಸಪ್ರಶ್ನೆಗಳು. ಇಲ್ಲಿ ನೋಡ್ರಿ, ಭಾಗ ಪ್ರಮಾಣ ಸೂತ್ರವನ್ನು ಬರೆಯಿರಿ. ಭಾಗ ಪ್ರಮಾಣ ಸೂತ್ರ ಏನಂತ ಬರಿಬೇಕು ನೋಡ್ರಿ ಹೌದಾ. ಭಾಗ ಪ್ರಮಾಣ ಸೂತ್ರ ಬರೆಯಿರಿ. ಏನು ನೋಡ್ರಿ ಭಾಗ ಪ್ರಮಾಣ ಸೂತ್ರ ಅಂದ್ರ, ಭಾಗ ಪ್ರಮಾಣ ಸೂತ್ರ ಏನಂತ ಬರಿಬೇಕು ಹೇಳ್ರಿ, ಸೆಕ್ಷನ್ ಫಾರ್ಮುಲಾ ಹೌದಾ. ಭಾಗ ಪ್ರಮಾಣ ಸೂತ್ರ ಅಂದ್ರ ಪಿ ಆಫ್ ಎಕ್ಸ್ ವೈ ಹೌದಾ. ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 ಪ್ಲಸ್ m2 ಆಮೇಲೆ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಬರಿಬೇಕು. ಭಾಗ ಪ್ರಮಾಣ ಸೂತ್ರವನ್ನ ಯಾವ ರೀತಿ ಬರಿಬೇಕು ನೀವು, ಭಾಗ ಪ್ರಮಾಣ ಸೂತ್ರ ಯಾವ್ದಿದೆ, m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 m1 ಪ್ಲಸ್ m2 ಅನ್ನೋದು ಭಾಗ ಪ್ರಮಾಣದ ಸೂತ್ರ. ಇದು ಫಸ್ಟ್ ಆನ್ಸರು. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ದೂರ ಕಂಡು ಹಿಡಿಯುವ ಸೂತ್ರ ಬರೆಯಿರಿ. ದೂರ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದಿದೆ ನೋಡ್ರಿ, ದೂರ ಕಂಡು ಹಿಡಿಯುವಂತಹ ಸೂತ್ರ, ದೂರ ಕಂಡು ಹಿಡಿಯುವ ಸೂತ್ರ ಏನಿದೆ, ರೂಟ್ ಡಿ ಇಸ್ ಈಕ್ವಲ್ ಟು ರೂಟ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಇದು ದೂರವನ್ನ ಕಂಡು ಹಿಡಿಯುವಂತಹ ಸೂತ್ರ. ಅದಾದ್ಮೇಲೆ ಸೆಕೆಂಡ್ ಒನ್ ನೋಡ್ರಿ, ನಿರ್ದೇಶಾಂಕಗಳ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂತಹ ಸೂತ್ರ. ತ್ರಿಭುಜದ ವಿಸ್ತೀರ್ಣ ಈಗಾದ್ರೂ ಹೇಳಿದೆ ನಾನು ನಿಮಗ. ಇಲ್ಲಿ ಏನಾಗತ್ತಂದ್ರೆ ನಿಮಗೆ ಬಾಯ್ಪಟ್ ಹಾಕಿ ಬರೆಯೋಕ್ಕಿಂತನೂ ನೀವ ಬರೆಯೋದು ಬೆಟರು ಹೌದಾ. ನಿರ್ದೇಶಾಂಕಗಳ ತ್ರಿಭುಜದ ವಿಸ್ತೀರ್ಣ ಅಂದ್ರ ನೋಡ್ರಿ, ನನ್ ಜೊತೆಗೆ ಬರೀರಿ ಸ್ವಲ್ಪ ಯಾವ ರೀತಿ ಇರ್ಬೋದು. 1/2 ಅಂತೂ ಬರಿತೀರಿ ಹೌದಾ. ಅದಾದ್ಮೇಲೆ ಏನ್ ಬರಿತೀರಿ, x1 ಆದ್ಮೇಲೆ ಅದರ ನೆಕ್ಸ್ಟ್ 2 3 ಅನ್ನ y ಜೊತೆಗೆ ಬರಿಬೇಕು. y2 ಮೈನಸ್ y1 ಅಂತ ಬರಿತೀರಿ. ಅದಾದ್ಮೇಲೆ ನೋಡ್ರಿ ಪ್ಲಸ್ x2 ಹೌದಾ. ಅದಾದ್ಮೇಲೆ 2 ಆದ್ಮೇಲೆ 3 ಮತ್ತ 1 ಅನ್ನ y ಜೊತೆಗೆ ಬರಿಬೇಕು. y3 ಮೈನಸ್ y1 ಪ್ಲಸ್ x3 y1 ಆದ್ಮೇಲೆ ಏನಿದೆ ನೋಡ್ರಿ, x3 ಆದ್ಮೇಲೆ y1 ಮೈನಸ್ y2 ಅಂತ ಬರಿಬೇಕು ಹೌದಾ. ಇದು ನಮ್ದು ನಿರ್ದೇಶಾಂಕಗಳ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವಂತಹ ಸೂತ್ರ ಬರೆಯಿರಿ. ಈಗ ನಿರ್ದೇಶಾಂಕಗಳ ತ್ರಿಭುಜದ ವಿಸ್ತೀರ್ಣನ ಬೇರೆ, ಹಂಗೆ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ, ನಾರ್ಮಲ್ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ ನಿಮಗೆ ಇವತ್ತ ಕ್ಲಾಸ್ ಒಳಗ್ ಸ್ಟಾರ್ಟಿಂಗ್ ಹೇಳಿದೆನಾ. ಏನಿರ್ಬೋದು ಹೇಳ್ರಿ,
1/2 ಪಾದ ಇಂಟು ಎತ್ತರ ಅಥವಾ 1/2 BH ಬೇಸ್ ಇಂಟು ಹೈಟ್. ಇದು ನಮ್ದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ನಾನ್ ನಿಮ್ಗೆ ಅಲ್ಲೇ ಕ್ವಶನ್ ನೋಡ್ರಿ, ಸೆಕೆಂಡ್ ಕ್ವಶನ್ ಇಲ್ಲೇ ನಿರ್ದೇಶಾಂಕಗಳ ತ್ರಿಭುಜ ಅಂತ ಕ್ವಶನ್ ಕೊಟ್ಟೇನಿ. ಇದು ನೆಕ್ಸ್ಟ್ ನಾರ್ಮಲ್ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ. ನೆಕ್ಸ್ಟ್ ತ್ರೈಭಾಜಕ ಬಿಂದುಗಳ ಅನುಪಾತಗಳನ್ನು ಬರೆಯಿರಿ. ತ್ರೈಭಾಜಕ ಬಿಂದುಗಳು ಅಂತಂದ್ರೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ತ್ರೈಭಾಜಕ ಬಿಂದುಗಳು ಅಂದ್ರ ಒಂದ್ ಲೈನು, ಅದನ್ನ ನಾವೇನ್ ಮಾಡ್ತೇವೆ, ಎರಡು ಪಾರ್ಟ್ ಅನ್ನ ತಗೊಂಡು ನಿಮಗೆ ಈ ಪ್ರಾಬ್ಲಮ್ ಅನ್ನು ಬಿಡಿಸಿದ್ದೆ ನಾನು, ಹೌದಾ. ತ್ರೈಭಾಜಕ ಬಿಂದುಗಳು ಅಂತಂದ್ರೆ ಏನ್ ಬರ್ತೈತೆ ಅಂದ್ರ 1:2, ಆಮೇಲೆ 2:1 ಅಂತ ಬರ್ತೈತಿ. ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ ನೋಡ್ರಿ, ಇಲ್ಲಿ ಬರಿತೇನೆ ನಾನು ನಿಮ್ಗ. 1:2, ಹೌದಾ. ಅದಾದ್ಮೇಲೆ 2:1. ಇದು ನಮ್ದು ತ್ರೈಭಾಜಕ ಬಿಂದುಗಳ ಅನುಪಾತಗಳು, ಎರಡು ಅನುಪಾತಗಳು. ಇದ್ರನ್ನ ನಾನು ನಿಮಗೆ ಏನ್ ಮಾಡಿದ್ದೆ ಹೇಳ್ರಿ, ಎರಡು ಅನುಪಾತಗಳ ಮೇಲೆನೆ ನಿಮ್ಗ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದ್ದೆ. ನೆಕ್ಸ್ಟ್ ಅಲ್ಲಿ ನೋಡ್ರಿ, 100 ಹೂವಿನ ಕುಂಡಗಳಲ್ಲಿ 1/4 ಭಾಗ ಎಂದರೇನು? ಅಂದ್ರ 100ರೊಳಗ 4/1 ಭಾಗ ಅಂದ್ರೆ ಎಷ್ಟು ಬರ್ತೈತೆ ಹೇಳ್ರಿ ನೋಡೋಣ, ಹೌದಾ. ನಿಮಗ ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರ 1/4 ಇಂಟು 100 ಮಾಡ್ರಿ, ಅಂದ್ರ ನಿಮಗ ಗೊತ್ತಾಗ್ತೈತಿ. ಎಷ್ಟಾಗತ್ ನೋಡ್ರಿ, 4 8, 2 ಉಳಿತು 4 5 20. ಅಂದ್ರ 100 ಹೂವಿನ ಕುಂಡಗಳಲ್ಲಿ 1/4 ಅಂದ್ರ ಎಷ್ಟು ಭಾಗ ಅಂತಂದ್ರ 25 ಅಂತ ಬರ್ತೈತಿ. 25. ಇದರ ಆನ್ಸರ್ ಎಷ್ಟು ಬರ್ತೈತಿ ಹೇಳ್ರಿ, 25 ಅಂತ ಬರ್ತೈತಿ. ಅದಾದ್ಮೇಲೆ ನೋಡ್ರಿ, -1 7 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:5 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು. ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು. ಇವು ನಿಮ್ಗ ಕ್ವಶನ್, ನೀವು ಇವನ್ನ ಟ್ರೈ ಮಾಡ್ಬೇಕು, ಹೌದು. ಇಲ್ಲಿ ಏನಾಗಿದೆ, x1 y1 ಅಂತ ತಗೋರಿ, x2 y2 ಅಂತ ತಗೋರಿ. ಅದಾದ್ಮೇಲೆ ಇಲ್ಲಿ m1 m2 ಇದೆ. ಭಾಗ ಪ್ರಮಾಣದ ಸೂತ್ರವನ್ನ ಹಾಕಿ ಇವಷ್ಟು ವ್ಯಾಲ್ಯೂಗಳನ್ನ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗ P(xy) ಅನ್ನೋದು ಬರ್ತೈತಿ, ಹೌದಾ. ನೀವ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಇಲ್ಲಿ ನೋಡ್ರಿ, -5 10 15 2 ಬಿಂದುಗಳನ್ನು ಸೇರಿಸುವ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಇಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ ಕನ್ಫ್ಯೂಸ್ ಮಾಡ್ಲಿಕ್ಕೆ, ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಇಲ್ಲಿ m1 m2 ಕೊಟ್ಟಿಲ್ಲಲ್ಲ ಅಂತ ನೀವು ತಿಳ್ಕೊಬಹುದು. ಬಟ್ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂದ್ರೆ ಒಂದು ಲೈನ್ ಅನ್ನ ಪೂರ್ತಿ ಸೆಂಟರ್ ಒಳಗ್ ನಾವು ಕಟ್ ಮಾಡಿದೀವಿ ಅಂದ್ರ ಈ ಕಡೆನೂ ಅಷ್ಟೇ ಭಾಗ, ಈ ಕಡೆನೂ ಅಷ್ಟೇ ಭಾಗ ಇರುವುದರಿಂದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂದ್ರೆ ಏನ್ ಬರ್ತಾವ ಹೇಳ್ರಿ, ಅಲ್ಲೇ ನಾವು m1 m2 ಅನ್ನ 1:1 ಅಂತ ತಗೊಂಡು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಅವಾಗ ನಿಮ್ದು ಆನ್ಸರ್ ಗೊತ್ತಾಗ್ತೈತಿ. ಅದನ್ನು ನೀವ ಮಾಡ್ಬೋದು, ಏನಂತ ನಾನು ಹೇಳಿದ್ದೇನೆ ಅಷ್ಟ, ಹೌದಾ. ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರದಲ್ಲಿ ಬರುವ ಅನುಪಾತಗಳು. ಅನುಪಾತಗಳಿಗೆ ನಾವ್ ಏನಂತ ಕರಿತೇವೆ ನೋಡ್ರಿ, m1 m2 m1 m2 m1 ನೋಡ್ರಿ m1, ಹೌದಾ, ಅನುಪಾತ m2, ಹೌದಾ. ಇವು ನಮ್ಗ ಭಾಗ ಪ್ರಮಾಣ ಸೂತ್ರದಲ್ಲಿ ಬರುವಂತಹ ಅನುಪಾತಗಳು. ನೆಕ್ಸ್ಟ್ ಮೂಲ ಬಿಂದುವಿನ ಲಾಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಇಲ್ಲೇ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ನಿಮಗೆ ಇದು ಪದೇ ಪದೇ ಕ್ವಶನ್ ಬರ್ತಾ ಇದೆ, ಆಮೇಲೆ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಇದೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ ನೋಡ್ರಿ, ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 0, ಹೌದಾ. ಇವು ನಿಮ್ಮ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಇದನ್ನ ನೀವು ಬಹಳ ಇಂಪಾರ್ಟೆಂಟ್ ಕ್ವಶನ್, ಇದು ಮಲ್ಟಿಪಲ್ ಚಾಯ್ಸ್ಗೆ ಕೇಳ್ತಿರ್ತಾರೋ ಅಥವಾ 1 ಮಾರ್ಕ್ಸ್ ಕ್ವಶನ್ಗಂತೂ ಕೇಳ್ತಿರ್ತಾರೆ. ಅಂದ್ರ ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಇದು ಇವತ್ತಿನ ನಿಮ್ದು ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಗಿತ್ತು, ಹೌದಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಭ್ಯಾಸ 7.3 ಅನ್ನ ಕಂಟಿನ್ಯೂ ಮಾಡೋಣಂತ, ಹೌದಾ. ಸೊ ನೆಕ್ಸ್ಟ್ ಕ್ವಶನ್ಸ್ ಏನಿದಾವ್ ನೋಡ್ರಿ, ಅದನ್ನ ನೀವ ಮಾಡಬಹುದು. ಸೆಕೆಂಡ್ ಒನ್ ನೀವ ಮಾಡ್ರಿ.
ಅದ್ರೊಳಗ ಫಸ್ಟ್ ಒಳಗ ಸೆಕೆಂಡ್ ಒನ್ ನೀವು ಮಾಡ್ರಿ, ಅದ್ ಸೆಕೆಂಡ್ ಒನ್ ಮತ್ತು ನೋಡ್ತೇನೆ ನೋಡ್ರಿ ನಾನು. ಕೆಳಗಿನ ಪ್ರತಿಯೊಂದರಲ್ಲಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ನಿಮ್ಗ ಇಂಪಾರ್ಟೆಂಟ್. ಕೆ ಯ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಹೌದಾ? ಕೆ ಬೆಲೆಯನ್ನ ಕಂಡು ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಅಭ್ಯಾಸ ನಿಮ್ಗ ನೀಟಾಗಿ ಅರ್ಥ ಆಯ್ತು ಅನ್ಕೋತೇನೆ. ನಾ ಕೊಟ್ಟಿರುವಂತ ಶಾರ್ಟ್ ಆನ್ಸರ್ ಕ್ವಶನ್ಸ್ಗೆ ನೀವು ನೆಕ್ಸ್ಟ್ ಕ್ಲಾಸ್ ಒಳಗ ಆನ್ಸರ್ ಅನ್ನ ಬರೆದಿರ್ಬೇಕು. ಹೌದಾ? ಸೊ ಇಲ್ಲಿಗೆ ಇವತ್ತು ಕ್ಲಾಸ್ ಅನ್ನ ಮುಗಿಸಿ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.